ವಿಶೇಷವಾದಂತ ಬಹಳ ಪ್ರಾಚೀನವಾದಂತ ಚೋಳರು ಕಟ್ಟಿರುವಂತದ್ದು 1500 ವರ್ಷ ಇತಿಹಾಸ ಉಳ್ಳಂತಹ ಶಿವನ ದೇವಸ್ಥಾನದಲ್ಲಿ ಇವತ್ತು ನಾವಿದ್ದೀವಿ. ಬಹಳ ವರ್ಷಗಳಿಂದ ಇದು ಮಂಡಲ ಹೂತೋಗಿತ್ತು. ಅದನ್ನ ಕೆಂಪೇಗೌಡರ ಕಾಲದಲ್ಲಿ ಅವರ ವಂಶಸ್ಥರು ದೇವಸ್ಥಾನ ಕಟ್ಟಿರೋದು ಅಂತ ಪ್ರತೀತಿ. ಶೈವಾಗಮ ಶಾಸ್ತ್ರದ ರೀತಿಯಾಗಿ ಕಟ್ಟಿರುವಂಥ ದೇವಸ್ಥಾನ. ಇಲ್ಲಿ ಭೇದ ಭಾವ ಇಲ್ಲ, ವೈಷ್ಣವರು ಶೈವರು ಎಲ್ಲ ಒಂದೇ ಅನ್ನೋ ಇದು ರೀತಿಯಲ್ಲಿ ಇಲ್ಲಿ ಬ್ರಹ್ಮನೂ ಪ್ರತಿಷ್ಠೆ ಮಾಡಿದ್ದಾರೆ, ವಿಷ್ಣುನೂ ಪ್ರತಿಷ್ಠೆ ಮಾಡಿದ್ದಾರೆ, ಶಿವನು ಮೊದಲೇ ಇದೆ. ವಿಶಾರದ ನಟಶೇಖರ ಸಂಗೀತ ಸಾಹಿತ್ಯ ಗಂಗಾಧರ ನಟನ ವಿಶಾರದ ನಟಶೇಖರ. ಹಾಯ್, ಹೆಲ್ಲೋ, ನಮಸ್ಕಾರ. ಬೆಂಗಳೂರಿನ ಹಲಸೂರು ಅಥವಾ ಹಲಸೂರು ಅಂತ ಕೇಳಿದ ಹಾಗೆ ನಮಗೆ ತಕ್ಷಣ ಜ್ಞಾಪಕ ಬರೋದು ಏನು ಹೇಳಿ? ಎಸ್, ದ ವೆರಿ ಫೇಮಸ್ ಹಲಸೂರು ಲೇಕ್. ಆ ಹಲಸೂರು ಲೇಕಿಂದ ಸುಮಾರು 2.5 ಕಿಲೋಮೀಟರ್ ದೂರ ಬಂದ್ರೆ ವಿಶೇಷವಾದಂತ ಬಹಳ ಪ್ರಾಚೀನವಾದಂತ ಅಂದ್ರೆ ಚೋಳರು ಕಟ್ಟಿರುವಂತದ್ದು 1500 ವರ್ಷ ಇತಿಹಾಸ ಉಳ್ಳಂತಹ ಶಿವನ ದೇವಸ್ಥಾನದಲ್ಲಿ ಇವತ್ತು ನಾವಿದ್ದೀವಿ. ದ ವೆರಿ ಫೇಮಸ್ ಹಲಸೂರಿನ ಶ್ರೀ ಸೋಮೇಶ್ವರ ಸ್ವಾಮಿಯ ದೇವಾಲಯದಲ್ಲಿದ್ದೀವಿ. ವೆಲ್ಕಮ್ ಟು ಟೆಂಪಲ್ ರನ್. ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯ ಹಲಸೂರು ಅಥವಾ ಹಲಸೂರು ಅಂತ ನಾವೇನು ಕರಿತೀವಿ. ಈ ದೇವಸ್ಥಾನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ಅಂತ ಇವತ್ತು ನಮ್ಮ ಜೊತೆ ಇದ್ದಾರೆ ಇಲ್ಲಿನ ಪ್ರಧಾನ ಅರ್ಚಕರಾದಂಥ ಶ್ರೀಯುತ ಸುಂದರ್ ದೀಕ್ಷಿತ್ ಅವರು. ನಮಸ್ಕಾರ ಆಚಾರ್ಯ. ನಮಸ್ತೆ. ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯ ಇದು ಚೋಳರು ಕಟ್ಟಿದ್ದು ಅಂತ ಕೇಳ್ಪಟ್ಟಿದ್ದೀವಿ. ಆಮೇಲೆ 1500 ವರ್ಷದ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ಅಂತ ಕೇಳ್ಪಟ್ಟಿರುವಂಥದ್ದು. ನಾವೆಲ್ಲರೂ ಕೇಳಿರೋ ಹಾಗೆ ಕೆಂಪೇಗೌಡರ ಕಾಲದ್ದು ಅಂತ. ಇದ್ರ ಬಗ್ಗೆ ಹೇಳ್ಬೋದಾ? ಮಾಂಡವ್ಯ ಕ್ಷೇತ್ರ ಅಂತ ಹೆಸರು. ಮಾಂಡವ್ಯ ಋಷಿಗಳು ತಪಸ್ ಮಾಡಿದ್ದಂಥ ಸ್ಥಳ, ತಪಸ್ ಮಾಡಿದ್ದ ಶಿವಲಿಂಗ, ಇದನ್ನು ಪ್ರತಿಷ್ಠೆ ಮಾಡಿದ್ರು. ಬಹಳ ವರ್ಷಗಳಿಂದ ಇದು ಮಂಡಲ ಹೂತೋಗಿತ್ತು. ಅದನ್ನ ಕೆಂಪೇಗೌಡರ ಕಾಲದಲ್ಲಿ ಅವರ ವಂಶಸ್ಥರು ಈ ಕಡೆ ಬೇಟೆ ಆಡಕ್ಕೆ ಬಂದಾಗ ಒಂದು ಹುತ್ತ ಸಿಗುತ್ತೆ ಅವರಿಗೆ. ಮರದ ಕೆಳಗೆ ವಿಶ್ರಾಂತಿ ತಗೊಳ್ಳೋವಾಗ ಒಂದು ಕನಸು ಬೀಳುತ್ತೆ. ಆ ಕನಸು ಪ್ರಕಾರ ಎದ್ದು ನೋಡಿದ್ರೆ ಹುತ್ತ ಇರುತ್ತೆ, ಕೆಳಗೆ ಲಿಂಗ ಸಿಗುತ್ತೆ ಅಂತ ಅವರಿಗೆ ಕನಸು ಬಿದ್ದಿರುತ್ತೆ. ಅದೇ ಪ್ರಕಾರ ತೆಗೆದು ನೋಡಿದ್ರೆ ಲಿಂಗ ಸಿಗ್ತದೆ. ಅದು ತೆಗೆದು ದೇವಸ್ಥಾನ ಕಟ್ಟಿರೋದು ಅಂತ ಪ್ರತೀತಿ. ಆಮೇಲೆ ಈಗ ಕೆಂಪೇಗೌಡರು ಇದನ್ನ ನಿರ್ಮಾಣ ಮಾಡೋಕ್ಕೂ ಮುಂಚಿತವಾಗಿ ನಾವು ಕೇಳ್ಪಟ್ಟಿರೋ ಹಾಗೆ ಇಲ್ಲಿ ಒಂದು ಗರ್ಭಗುಡಿ ಇರ್ಬೋದು ಅಥವಾ ಅದ್ರ ಸುತ್ತ ಇರುವಂತ ಒಂದು ಪ್ರಾಂಗಣ ಇರ್ಬೋದು, ಅದನ್ನ ಮರದಲ್ಲಿ ಮಾಡಿದ್ದು ಅಂತ ನಾವು ಕೇಳ್ಪಟ್ವಿ. ಮರದಲ್ಲಿ ಕಟ್ಟಿದ್ರು ಮೂಲಸ್ಥಾನ, ಗರ್ಭಗುಡಿ ಎಲ್ಲ ಮರದಲ್ಲೇ ನಿರ್ಮಾಣ ಮಾಡಿದ್ದು. ಆಮೇಲೆ ಕೆಂಪೇಗೌಡರು, ಕೊನೆಯ ಕೆಂಪೇಗೌಡರು ಬಂದಾಗ ಈ ಕಲ್ಲು ಕಂಬಗಳೆಲ್ಲ ಸ್ಥಾಪನೆ ಮಾಡಿ ರಾಜಗೋಪುರ ಎಲ್ಲ ಕಟ್ಟಿಸಿದ್ರು. ಹಲಸೂರು ಅಂತ ಈ ಜಾಗಕ್ಕೆ ಹೆಸರು ಬಂದಿದ್ದು ಬಹುಶಃ ನಾವೆಲ್ಲರೂ ಕೇಳಿರೋ ಹಾಗೆ ಹಲಸಿನ ಮರ ಬಹಳ ಇದ್ವು ಅಂತ. ಹಲಸಿನ ಮರಗಳು ತುಂಬಾ ಇದ್ವು. ಹಲಸಿನ ಮರಗಳು ಇದ್ರಿಂದ ಇದಕ್ಕೆ ಹಲಸೂರು ಅಂತ ನಾಮಕರಣ ಮಾಡಿದ್ರು. ಈಗ ಇಲ್ಲಿ ಪ್ರಾಂಗಣದಲ್ಲಿ ಏನಾದ್ರೂ ಹಲಸಿನ ಮರ ಇತ್ತು? ಒಂದು ಮರ ಇದೆ, ಹಲಸಿನ ಮರ ಇದೆ, ಫಲ ಬಿಡುತ್ತೆ ಅದರಲ್ಲೂ. ಆಮೇಲೆ ಇಲ್ಲಿ ಈ ಪ್ರಾಂಗಣದಲ್ಲಿ ವಿಶೇಷವಾದಂತ
ಮರಗಳಿವೆ, ಅದ್ರ ಬಗ್ಗೆ ತಾವು ತಿಳಿಸಿ. ಬಿಲ್ಪತ್ರೆ ಮರ ವಿಶೇಷವಾಗಿದೆ, ಅರಳಿ ಮರ, ಬನ್ನಿ ಮರ ವಿಶೇಷವಾಗಿ ಇಲ್ಲಿ ಬೆಳೆಸಿದ್ವಿ. ವಿಜಯದಶಮಿ ದಿನ ಇಲ್ಲಿ ಬನ್ನಿ ಮರಕ್ಕೆ ಪೂಜೆ ಮಾಡಿ ಅಲ್ಲಿ ಬಿಲ್ಲು ಬಾಣ ಇಡ್ತೀವಿ. ಹಸುರನ್ನ ಸಂಹಾರ ಮಾಡಿದಂಗೆ, ದುಷ್ಟಶಕ್ತಿಗಳನ್ನೆಲ್ಲ ಸಂಹಾರ ಮಾಡಿದಂಗೆ ದೇವರ ಪರವಾಗಿ ನಾವು ಇಲ್ಲಿ ಬಿಲ್ಲು ಬಾಣ ಮಾಡ್ತೀವಿ. ಅದು ವಿಶೇಷವಾಗಿರುತ್ತೆ. ಅಲ್ಲಿ ಅಮ್ಮನವ್ರ ಗುಡಿ ಹತ್ರ ಹೋದರೆ 11 ಎಲೆ ಬಿಲ್ಪತ್ರೆ ಗಿಡ ಹಾಕ್ತೀವಿ, ಅದು ವಿಶೇಷವಾಗಿರುತ್ತೆ. ಸಂಪಿಗೆ ಮರ ಇದೆ, ನಾಗಲಿಂಗ ಪುಷ್ಪ ಅಂತ ಹೂವು ಭಾಳ ಚೆನ್ನಾಗಿರುತ್ತೆ. ಅದು 3 ತಿಂಗಳು ಮಾತ್ರ ಬಿಡುತ್ತೆ. ಕಮಲದ ಹೂವು ಥರ ಇರುತ್ತೆ, ಮಧ್ಯದಲ್ಲಿ ಲಿಂಗ ಇರುತ್ತೆ, ಮೇಲ್ಗಡೆ ನಾಗರ ಹೆಡೆ ಇದ್ದಂಗೆ ಇರುತ್ತೆ. ಅದು ವಿಶೇಷವಾಗಿರುತ್ತೆ. ಬ್ರಹ್ಮ ರಥೋತ್ಸವ ಮತ್ತೆ ಸಾಕಷ್ಟು ಉತ್ಸವಗಳು ಇಲ್ಲಿ ತುಂಬಾ ವಿಜೃಂಭಣೆಯಿಂದ ನಡೆಯುತ್ತೆ. ಯಾವಾಗ ನಡೆಯುತ್ತೆ ಮತ್ತೆ ಈ ದೇವಸ್ಥಾನದ ಸಮಯ? ಬ್ರಹ್ಮರಥೋತ್ಸವ ಚೈತ್ರ ಮಾಸದಲ್ಲಿ ಆಗುತ್ತೆ. ಚೈತ್ರ ಮಾಸ ಪೌರ್ಣಮಿಗೆ ಬ್ರಹ್ಮರಥೋತ್ಸವ 10 ದಿನಕ್ಕೆ ಮೊದಲೇ ಪ್ರಾರಂಭ ಆಗುತ್ತೆ. ಏಕಾದಶ ಸಂಕಲ್ಪ ಮೊದಲು ಹೇಳಿದಂಗೆ 11 ದಿನ ಸಂಕಲ್ಪ. ಅದು 11ನೇ ದಿನ ಧ್ವಜ ಅವರೋಹಣ ಅಂತ ಇಟ್ಕೊಂಡಿದ್ದೀವಿ. ಧ್ವಜ ಅವರೋಹಣ ಆದರೆ ಬ್ರಹ್ಮರಥೋತ್ಸವದ ಶಾಸ್ತ್ರಗಳೆಲ್ಲ ಮುಗಿಯುತ್ತೆ. ಅದಾದಮೇಲೂ ಉತ್ಸವಗಳಿರುತ್ತೆ ಈ ದೇವಸ್ಥಾನದಲ್ಲಿ. 1 ತಿಂಗಳು ಉತ್ಸವ ನಡೀತಾ ಇರುತ್ತೆ. ಉತ್ಸವ ಮೂರ್ತಿಗಳು ವಾಹನಗಳಿದೆ. ಗಣಪತಿ ಮೂಷಕ ವಾಹನದ ಮೇಲೆ ಬರ್ತಾರೆ, ಸುಬ್ರಹ್ಮಣ್ಯ ನವಿಲು ವಾಹನದ ಮೇಲೆ ಬರ್ತಾರೆ, ಸೋಮೇಶ್ವರ ನಂದಿ ವಾಹನದ ಮೇಲೆ ಬರ್ತಾರೆ. ನಂದಿ ವಾಹನ ಅಲ್ಲದೆ ಇನ್ನೊಂದು 7-8 ವಾಹನಗಳಿದೆ. 4 ಸೋಮವಾರಗಳು ಬಹಳ ವಿಜೃಂಭಣೆಗೆ ಅಭಿಷೇಕಗಳೆಲ್ಲ ನಡೆಯುತ್ತೆ. ಏಕಾದಶ, ರುದ್ರಾಭಿಷೇಕ, ಚತುರ್ದ್ರಾಭಿಷೇಕ ಇಂಥವೆಲ್ಲ ಭಾಳ ನಡೆಯುತ್ತೆ. ನವರಾತ್ರಿ 9 ಜನರು ಅಮ್ಮನವರಿಗೆ ಅಲಂಕಾರ ಮಾಡಿ ಇಲ್ಲಿ ಉತ್ಸವ ಮೂರ್ತಿಗೆ ಪೂಜೆ ಮಾಡ್ತೀವಿ 9 ದಿನ. ಇಲ್ಲಿನ ಸಮಯ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12:30 ತನಕ, ಸಂಜೆ 5:30ರಿಂದ 9 ಗಂಟೆ ತನಕ. ಶಿವರಾತ್ರಿ ದಿನ ಮಾತ್ರ ಪೂರ್ತಿ 24 ಗಂಟೆನೂ ಓಪನ್ ಇರುತ್ತೆ. ಅಮ್ಮನವ್ರ ಗುಡಿಯಲ್ಲಿ ಒಂದು ವಿಶೇಷವಾದಂಥ ಶ್ರೀಚಕ್ರದ ಕೆತ್ತನೆ ಕಾಣಿಸುತ್ತೆ ನಮಗೆ. ಇದ್ರ ಬಗ್ಗೆ ತಿಳಿಸ್ಬೋದಾ? ಶ್ರೀಚಕ್ರ ಆ ಕಾಲದಲ್ಲೇ ಪ್ರತಿಷ್ಠೆ ಆಗಿರೋ ಶ್ರೀಚಕ್ರ. ಕಲ್ಲಲ್ಲಿ ಬೀಜಾಕ್ಷ ಮಂತ್ರಗಳನ್ನೆಲ್ಲ ಕೆತ್ತನೆ ಮಾಡಿ ಪ್ರತಿಷ್ಠೆ ಆಗಿರೋ ಶ್ರೀಚಕ್ರ. ಈ ಥರ ಶ್ರೀಚಕ್ರ ಭಾಳ ಕಡಿಮೆ ಸಿಗುತ್ತೆ ಮಾಡೋದಕ್ಕೆ. ಇಲ್ಲೊಂದಿದೆ ನಮ್ಮ ದೇವಸ್ಥಾನದಲ್ಲಿ, ಇಲ್ಲೊಂದಿದೆ ನಿಮಿಷಾಂಬ ದೇವಸ್ಥಾನದಲ್ಲಿ ಒಂದಿದೆ, ಈ ನರಸೀಪುರ ಹತ್ರ ಒಂದು ಅಮ್ಮನವ್ರ ದೇವಸ್ಥಾನ, ಅಲ್ಲೊಂದಿದೆ. ಅಮ್ಮನವ್ರ ಬಳಿಗೆ ಶ್ರೀಚಕ್ರ ಇರೋದ್ರಿಂದ ಸ್ತ್ರೀಯರಿಗೆ ಏನಾದರೂ ಕಷ್ಟಗಳು ಬಂದರೆ ಅಲ್ಲಿ ಹೇಳ್ಕೋಬೋದು, ಅದು ನಿವಾರಣೆ ಆಗುತ್ತೆ. ಆಮೇಲೆ ಅಫ್ಕೋರ್ಸ್ ನೋಡಿ, ಈ ಕಲ್ಲಿನ ಕಂಬಗಳು ಬಹಳ ಒಂಥರ ತುಂಬಾನೇ ಚೆನ್ನಾಗಿರೋಂಥ ಕೆತ್ತನೆಗಳು ಇಲ್ಲಿ ಕಾಣಸಿಗುತ್ತೆ. ಇಲ್ಲಿ ಕಂಬಗಳನ್ನ ನೋಡ್ತಾ ಇದ್ರೆ ಪ್ರತಿಯೊಂದು ಕಂಬ ಒಂದೊಂದು ಕತೆ ಹೇಳುತ್ತೆ. ಅಂದರೆ ಒಂದೊಂದು ದೇವರಿಗೇನೆ ಈ ಒಂದು ಪ್ರತ್ಯೇಕವಾದಂಥ ಕಂಬ ನಿಗದಿ ಮಾಡಿಸಿದೆ ಅನ್ನೋದು ಆ್ಯಕ್ಚುಲಿ ಇಲ್ಲಿ ನೋಡ್ಬೋದು ನಾವು. 52 ಕಂಬಗಳಿದೆ ಇಲ್ಲಿ. ಅದರಲ್ಲಿ 12 ಕಂಬದಲ್ಲಿ ರಾಶಿ ಕಂಬ ಅಂತ ಇದೆ. ಆ ರಾಶಿ ಕಂಬ ಒಂದೊಂದು ರಾಶಿಗೆ ಸೂರ್ಯ ಕಿರಣ ಅದ್ರ ಮೇಲೆ ಬೀಳ್ತಾ ಇತ್ತು. ಈಗ ಬಿಲ್ಡಿಂಗ್ಗಳೆಲ್ಲ ಬಂದು ಕಿರಣ ಬರೋದೇ ಕಷ್ಟ ಆಗೋಗ್ಬಿಟ್ಟಿದೆ. ಈ ಪ್ರಾಂಗಣದಲ್ಲಿ ತ್ರಿಮೂರ್ತಿಯ ದರ್ಶನ ಪಡ್ಕೋಬಹುದು ಅನ್ನೋದು ಒಂದು ಪ್ರತೀತಿ ಕೂಡ ಇದೆ. ಎಲ್ಲಿ ನೋಡಬಹುದು ನಾವು? ಶೈವಾಗಮ ಶಾಸ್ತ್ರದ ರೀತಿಯಾಗಿ ಕಟ್ಟಿರುವಂಥ ದೇವಸ್ಥಾನ. ಇಲ್ಲಿ ಭೇದ ಭಾವ ಇಲ್ಲ. ವೈಷ್ಣವರು ಶೈವರು ಎಲ್ಲ ಒಂದೇ ಅನ್ನೋ ಇದು ರೀತಿಯಲ್ಲಿ ಇಲ್ಲಿ ಬ್ರಹ್ಮನೂ ಪ್ರತಿಷ್ಠೆ ಮಾಡಿದ್ದಾರೆ, ವಿಷ್ಣುನೂ ಪ್ರತಿಷ್ಠೆ ಮಾಡಿದ್ದಾರೆ, ಶಿವನು ಮೊದಲೇ ಇದೆ. ಬ್ರಹ್ಮ ವಿಷ್ಣು ಮಹೇಶ್ವರ ಒಂದೇ ಕಡೆ ಇರೋದು ಭಾಳ ವಿಶೇಷ. ಪ್ರಾಕಾರದಲ್ಲಿ ನೀವು ಹಿಂದೆ ಹೋದರೆ ಗರ್ಭಗುಡಿ ಹಿಂದೆ ಅಲ್ಲಿ ಮಹಾವಿಷ್ಣು ಪ್ರತಿಷ್ಠೆ ಮಾಡಿದ್ದಾರೆ. ಬಲಗಡೆ ಹೋದರೆ ಬ್ರಹ್ಮನಿದೆ. ಬ್ರಹ್ಮ ವಿಷ್ಣು ಮಹೇಶ್ವರ ಒಂದೇ ಕಡೆ ನೋಡ್ಬೋದು. ಈ ಸುಂದರವಾದ ಪ್ರಾಂಗಣ, ಸೊ ಈ ದೇವಸ್ಥಾನದ ಪ್ರಾಂಗಣದಲ್ಲಿ ಹಲವಾರು ದೇವಾಲಯಗಳ ಅಂದರೆ ಮೂರ್ತಿಗಳಿವೆ. ಸೊ ಇದ್ರ ಬಗ್ಗೆ ತಾವು ಹೇಳ್ಬೋದಾ? ಇಲ್ಲಿ ದೊಡ್ಡ ಪ್ರಾಕಾರದಲ್ಲಿ ಎಲ್ಲ ದೇವರುಗಳು ಪ್ರತಿಷ್ಠೆ ಆಗಿದೆ. ಮೊದಲಿಗೆ ಭೀಮೇಶ್ವರ, ಹಾಗೆ ಮುಂದಕ್ಕೆ ಬಂದರೆ ಚಂದ್ರಮೌಳೇಶ್ವರ, ಅದರ ಪಕ್ಕದಲ್ಲೇ ನಂಜುಂಡೇಶ್ವರ. ಪ್ರಾಕಾರಕ್ಕೆ ಹೋದರೆ ವಿದ್ಯಾಗಣಪತಿ, ಬಾಲಗಣಪತಿ, ದಕ್ಷಿಣಾಮೂರ್ತಿ, ಮಹಾವಿಷ್ಣು, ಅಲ್ಲೊಂದು ಶಿವಲಿಂಗ ಅರುಣಾಚಲೇಶ್ವರ ಅಂತ. ಹಾಗೆ ಮುಂದೆ ಬಂದರೆ ವಲ್ಲಿ ದೇವಸ್ಥಾನ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿನೂ ಪ್ರತಿಷ್ಠೆ ಆಗಿದೆ. ಇನ್ನು ಮುಂದೆ ಬಂದರೆ ಸರಸ್ವತಿ ಎದುರಿಗೇನೆ ಬ್ರಹ್ಮ ಕಾಣುತ್ತೆ. ಬ್ರಹ್ಮ ಸರಸ್ವತಿ ಅಲ್ಲೇ ಇದೆ. ಬ್ರಹ್ಮನ ಎದುರಿಗೆ ಚಂಡಿಕೇಶ್ವರ ಪ್ರತಿಷ್ಠೆ ಆಗಿದೆ. ಇನ್ನು ಸ್ವಲ್ಪ ಮುಂದೆ ಬಂದರೆ ದುರ್ಗಾದೇವಿ ಎದುರಿಗೆ ಜ್ಯೇಷ್ಠಾದೇವಿ ಪ್ರತಿಷ್ಠೆ ಆಗಿದೆ. ಹಾಗೆ ಇನ್ನು ಸ್ವಲ್ಪ ಮುಂದಕ್ಕೆ ಬಂದರೆ ಕಾಲಭೈರವ ಸ್ವಾಮಿ
ಅದು ವಿಶೇಷವಾಗಿ ಅಷ್ಟಮಿ ದಿನ ಪೂಜೆಗಳು ನಡೆಯುತ್ತೆ. ಇನ್ನು ಮುಂದಕ್ಕೆ ಬಂದರೆ ಸೂರ್ಯನಾರಾಯಣ ಸ್ವಾಮಿ ಪ್ರಾಕಾರದಲ್ಲಿ ಇಷ್ಟು ದೇವರುಗಳು ಇದ್ದಾವೆ. ಪ್ರತ್ಯೇಕವಾಗಿ ಅಮ್ಮನವರ ದೇವಸ್ಥಾನವೂ ಇದೆ, ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನವೂ ಇದೆ. ಆಮೇಲೆ ಇಲ್ಲಿ ನಮಗೆ ಕೆಲವು ಕಡೆ ಏನಾದರೂ ಈ ತಮಿಳಿನ ಇನ್ಸ್ಕ್ರಿಪ್ಷನ್ಸ್ ಅಂದರೆ ಇವಾಗ ನಾವು ಇಲ್ಲಿ ಬಹಳ ಮುಂಚಿತವಾಗಿ ಈ ಅಯ್ಯರ್ಗಳು ಇದ್ದಂಥ ಜಾಗ ಅಂತ ಒಂದು ಕೇಳ್ಪಟ್ಟಿದ್ವಿ. ಹಾಗಾಗಿ ಇಲ್ಲಿ ಏನಾದರೂ ತಮಿಳಿನ ಬರಹಗಳು ಏನಾದರೂ ಇಲ್ಲಿ ಕಾಣಸಿಗುತ್ತಾ? ಇಲ್ಲ, ಲಿಪಿ ಎಲ್ಲೂ ಕಾಣಬರಲ್ಲ, ಎಲ್ಲೂ ಇಲ್ಲ, ರೈಟಿಂಗ್ನಲ್ಲಿ ಎಲ್ಲೂ ದೇವಸ್ಥಾನದಲ್ಲಿ ಎಲ್ಲೂ ಇಲ್ಲ. ಇದು ಶೈವಾಗಮ ಶಾಸ್ತ್ರ ರೀತಿಯ ಕಟ್ಟಿರೋದು, ಚೋಳರ ಕಾಲದಲ್ಲಿ ಆಗಿದೆ ಅಂತಾರೆ. ಆಮೇಲೆ ವಿಜಯನಗರ ಅರಸು ಅವರ ಶೈಲಿಯಲ್ಲೂ ಕಟ್ಟಿದ್ದಾರೆ ಅಂತ ಪ್ರತೀತಿ ಇದೆ. ಇಲ್ಲಿ ಈ ದೇವಸ್ಥಾನದಲ್ಲಿ ಫಾರಿನ್ ಡೆಲಿಗೇಟ್ಸ್ ತುಂಬ ಜನ ಬಂದಿದ್ದಾರೆ. ಅದರಲ್ಲಿ ಕೆನಡಾ ಪ್ರೈಮ್ ಮಿನಿಸ್ಟರ್ ಒಂದು ಸಲ ಬಂದಿದ್ದರು 2012ರಲ್ಲಿ. ಅವ್ರು ಬಂದಾಗೂ ಭಾಳ ಶ್ರದ್ಧೆಯಿಂದ ಬಂದು ದೇವಸ್ಥಾನ ಪ್ರವೇಶ ಮಾಡಿ ದೇವರ ದರ್ಶನ ಪಡೆದರು. ಅದಾದ ನಂತರ ಬ್ರಿಟಿಷ್ ಪ್ರೈಮ್ ಮಿನಿಸ್ಟ್ರು ತೆರೆಸಾ ಮೇ ಅವರು ಬಂದಿದ್ದರು. ಅದಾದಮೇಲೆ ಆಸ್ಟ್ರೇಲಿಯನ್ ಡೆಲಿಗೇಟ್ಸ್ ಕೆಲವರು ಬಂದಿದ್ದರು, ಒಂದು 10 ಜನ ಮಿನಿಸ್ಟ್ರುಗಳು ಆಸ್ಟ್ರೇಲಿಯವರು. ಅವರು ಬಂದಾಗ ಭಾಳ ವಿಶೇಷವಾಗಿ ಅವ್ರಿಗೂ ಪೂಜೆಗಳೆಲ್ಲ ಮಾಡಿಕೊಟ್ವಿ. ಫಾರಿನರ್ಸ್ ತುಂಬ ಜನ ಬರ್ತಾ ಇರ್ತಾರೆ ದೇವಸ್ಥಾನಕ್ಕೆ. ಯಡಿಯೂರಪ್ಪನವರು ಬಂದು ಹೋಗಿದ್ದಾರೆ ದೇವಸ್ಥಾನಕ್ಕೆ. ಅವ್ರು ಬಂದು ಹೋದ್ಮೇಲೆ ಇಲ್ಲಿ ಕಲ್ಯಾಣಿ ಅದೆಲ್ಲ ತೆಗೆಯೋದಕ್ಕೆ ಅನುಕೂಲ ಆಯಿತು. ಕಲ್ಯಾಣಿ ಇದೆ ಅಂತಲೇ ಗೊತ್ತಿರಲಿಲ್ಲ ಈ ದೇವಸ್ಥಾನದಲ್ಲಿ. ಮಣ್ಣು ಹಾಕಿ ಮುಚ್ಚಿಬಿಟ್ಟಿದ್ರು ಭಾಳ ವರ್ಷಗಳಿಂದಲೇ, 100 ವರ್ಷಗಳ ಹಿಂದೆಯೇ ಮುಚ್ಚಿಬಿಟ್ಟಿದ್ರು. ಅದನ್ನು ತೆಗೆಸಿ ಕಲ್ಯಾಣಿ ಮತ್ತೆ ಇದು ನೀರು ತುಂಬಂಗೆ ಮಾಡಿದ್ದಾರೆ. ಬಹಳ ಉಪಯುಕ್ತವಾದಂಥ ಮಾಹಿತಿ ನೀಡಿದ್ರಿ ಅರ್ಚಕರೇ, ನಮಸ್ಕಾರ. ನಮಸ್ತೆ. ತಾವೆಲ್ಲರೂ ಕೂಡ ಅಲಸೂರಿಗೆ ಬಂದಾಗ ತಪ್ಪದೆ ಈ ಸೋಮೇಶ್ವರನ ದರ್ಶನ ಮಾಡಿ ಅಂತ ಹೇಳ್ತಾ, ನಾನು ನಿಮ್ಮ ಕನ್ನಡದ ಹುಡುಗಿ ನಮಿತಾ ರಾವ್ ಹಾಗೂ ತೆರೆ ಹಿಂದೆ ವಿಕ್ರಮ್ ಸೌರಿ ಇಬ್ಬರು ಕೂಡ ಸೈನಿಂಗ್ ಆಫ್. ಆ್ಯಂಡ್ ನಮ್ಮ ನವನಿರ್ಮಿತಿ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮಸ್ಕಾರ.